ಸರ್ 2 lakhs ನಿಮ್ಗೆ ಆರಾಮಾಗಿ ಲೋನ್ ಮಾಡಿಸ್ಕೊಡ್ತೀನಿ. 20-30 ಸಾವಿರ ಬನ್ನಿ ಸರ್, ಲೋನ್ ಮಾಡಿಸ್ಕೊಡ್ತೀನಿ ಸರ್. ಇದು ಬಂದ್ಬಿಟ್ಟು 2 KA ನಂಬರ್ ಜೊತೆ ನಿಮ್ಗೆ ಒಂದು 2.5 ಗೆ ಮಾಡ್ಕೊಡ್ತೀನಿ ಸರ್. 2,50,000 ಎರಡೂ ಸರ್. ಏನಿಲ್ಲ, ಒಂದು 20-30 ಸಾವಿರ ಬಂದ್ರೆ ಮಾಡ್ಕೊಡ್ತೀನಿ. ಬರೀ 20,000-30,000 ಸಿಗುತ್ತಾ? ಹೌದು ಸರ್. ಈ ಗಾಡಿಗೆ ಸರ್ ಇದಕ್ಕೂ ಅಷ್ಟೇ ಸರ್, 30,000 ಬನ್ನಿ ಲೋನ್ ಮಾಡಿಸ್ಕೊಡ್ತೀನಿ. 2,30,000 ವಿತ್ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಎಲ್ಲ ಮಾಡ್ಕೊಡ್ತೀನಿ. ಎಕ್ಸ್ಟ್ರಾ ಚಾರ್ಜಸ್ ಏನು ಬರಲ್ಲ. 3,10,000 ಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. ಹೋಗಿ ಸರ್, ಯಾರು ಕೊಡಬಾರ್ದು ಪ್ರೈಸಿಂಗ್ ಚಾಲೆಂಜ್ ಇದು. ಶರಣ್ರಿ ಎಲ್ಲರೂ ಹೆಂಗಂದ್ರೆ ನಾನು ಮತ್ತೊಂದ್ ಸರ್ತಿ ಸಿಮ್ ಕಾರ್ಸಿಗೆ ಬಂದಿದ್ದೀನಿ. ಆಲ್ಮೋಸ್ಟ್ ನೋಡ್ಬೋದು ಸಿಮ್ ಕಾರ್ಸ್ ಅಲ್ಲಿ ನಾನು ಮಾಡಿ ವಿಡಿಯೋ ಹತ್ತತ್ರ ಒಂದು 6 months ಆಯ್ತು. ಅಂಡ್ ಈ ಸರ್ತಿ ಬರೀ ನೀವು 30,000 ತಗೊಂಡ್ ಬನ್ನಿ, ಯಾವ ಗಾಡಿ ಬೇಕು ಆ ಗಾಡಿ ತಗೊಂಡ್ಬೋದು. ಬರೀ 30,000 ಗೆ ಒಂದ್ 3-4 ಗಾಡಿ ಆಪ್ಷನ್ಸ್ ಇದೆ. ಅಂಡ್ ಫಸ್ಟ್ ಆಫ್ ಆಲ್ ಸರ್, ವೆಲ್ಕಮ್ ಮಾಡೋಣ ಸರ್. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸರ್. ಸರ್ ಆರಾಮ ಸರ್? ಆರಾಮ್ ಸರ್. ದಿನ ಆದ್ಮೇಲೆ ಬಂದಿದ್ದೀರಾ? ತುಂಬಾ ದಿನ ಆಯ್ತು ನಂತರ ಬಂದಿದ್ದೇನೆ. ಅಂಡ್ ಈ ಸರ್ತಿ ನಾನು ಬಂದಿದ್ದೇನೆ ಅಂತ ಬಂಪರ್ ಆಫರ್ ಇಡ್ತೀರಾ ಅಂತ ಹೇಳ್ಬೋದು. ಹೌದು ಸರ್, ಬರೀ ಕಮ್ಮಿ ಡೌನ್ ಪೇಮೆಂಟ್ ಅಲ್ಲಿ ವೆಹಿಕಲ್ ಕೊಡ್ಬೇಕು ಅನ್ಬಿಟ್ಟು ನಮ್ದೊಂದು ಕರ್ನಾಟಕ. ಹೌದು ಸರ್, ಅಂದ್ರೆ ಸಿಬಿಲ್ ಎಲ್ಲ ಚೆನ್ನಾಗಿರ್ಬೇಕು, ಆಮೇಲೆ ಇನ್ಕಮ್ ಪ್ರೂಫ್ ಏನಾದ್ರು ಒಂದು ಇರ್ಬೇಕು ಅವ್ರ ಹತ್ರ. ಇನ್ಕಮ್ ಪ್ರೂಫ್ ಇರಬೇಕು. ಓಕೆ, ಸೂಪರ್ ಸರ್. ಅಂಡ್ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಈ ಸರ್ತಿ? ಸರ್ ಒಂದು 10 ಗಾಡಿ ಇದೆ ಸರ್. 10 ಗಾಡಿ. ಹೌದು ಸರ್. ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಸ್ವಲ್ಪ ಬನ್ನಿ ಸರ್, ತುಂಬಾ ಹಿಂದೆ ಇದೆಯಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಹೌದು ಸರ್, ನಮ್ಗೆ ಇಲ್ಲೇ ಸೆಲ್ಲಿಂಗ್ ಒಂದ್ ಸ್ವಲ್ಪ ವಾಕಿಂಗ್ ಅಲ್ಲಿ ಕಸ್ಟಮರ್ ಕ್ಲೋಸ್ ಆಗ್ತಾ ಇರ್ತದೆ. ಅದರಿಂದ ಏನಾಗುತ್ತೆ ಅಂದ್ರೆ ಜಾಸ್ತಿ ವಿಡಿಯೋಸ್ ಕಮ್ಮಿ ಮಾಡ್ತೀವಿ, ಅದರಿಂದ ಕಮ್ಮಿ ಇರ್ತೀವಿ ನಾವು. ಸರ್ ಏನಿಲ್ಲ ಸರ್, ನೀವು ಬಂದ್ರೆ ಜನಕ್ಕೆ ತುಂಬಾ ಒಂದು ಡೌನ್ ಪೇಮೆಂಟ್ ಅಲ್ಲಿ ಒಂದು 30,000 ತಗೊಂಡ್ಬಂದ್ರೆ ಕಾರ್ ಸಿಗತ್ತೆ. ಯಾರು ಬಿಡ್ತಾರೆ ಸರ್ ಆಲ್ ಓವರ್ ಕರ್ನಾಟಕದಲ್ಲಿ? ಸರ್ ಅದು ಡೀಸೆಲ್ ವೇರಿಯಂಟ್ ಕೊಡ್ತಾ ಇದೀನಿ ನಿಮ್ಗೆ. ಫೋರ್ಡ್ ಫಿಗೋ ಬೇಕಾ ತಗೊಳ್ಳಿ, ಸ್ಕೋಡಾ ರ್ಯಾಪಿಡ್ ತಗೊಳ್ಳಿ, ಇದು ತಗೊಳ್ಳಿ, ನೀವೇ ಅದು ಪೋಲೋ ತಗೊಳ್ಳಿ. ಹೌದು, ಕಮ್ಮಿ ಬಜೆಟ್ ಅಲ್ಲಿ ನಿಮ್ಗೆ ಅದು ರೇಟು ಕಮ್ಮಿ ಇದೆ, ಡೌನ್ ಪೇಮೆಂಟ್ ಕಮ್ಮಿ ಇದೆ, ನಿಮ್ಗೆ ಬಂದು ಆರಾಮಾಗಿ ತಗೋಬಹುದು. ಅಂಡ್ ಅಡ್ರೆಸ್ ಹೋಗೋದಾರೆ ಎಲ್ಲಿ ಬರುತ್ತೆ ಸರ್? ಇದು BTM ಲೇಕ್ ರೋಡ್ 29th ಮೇನ್ ಅಲ್ಲಿ ಬರುತ್ತೆ ಸರ್. ಹೌದಾ? ಅಂಡ್ ಕೆಳಗಡೆ ನಂಬರ್ ಮೆನ್ಷನ್ ಮಾಡಿರ್ತೀನಿ ಅಂಡ್ ಅಡ್ರೆಸ್ ಹಾಕಿರ್ತೀನಿ. ನೀವು ಹಾಯ್ ಅಂತ ಕಳಿಸಿದ್ರೆ ಅವ್ರು ಯಾವ ಗಾಡಿ ಬೇಕೋ ಆ ಡೀಟೇಲ್ ನಮ್ಗೆ ಕಳಿಸ್ತಾರೆ. ಇದಲ್ಲದೆ ನಿಮ್ಗೆ ವಿಡಿಯೋದಲ್ಲಿ ಇಲ್ಲ ಅಂದ್ರೂ ಬೇರೆ ಗಾಡಿಗಳು ಅವ್ರು ತರಿಸ್ಕೊಡ್ತಾರೆ. ಅಂಡ್ ಅವ್ರು ಕೇಳಿ ಅಂಡ್ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಅಲ್ಲೂ ಕರ್ನಾಟಕ ಲೋನ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಡೀಟೇಲ್ ತಗೊಳಕ್ಕಿಂತ ಮುಂಚೆ ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ ಸರ್. ಸರ್ ಆಕ್ಚುಲಿ ತುಂಬಾ ಜನ ಕೇಳ್ತಾರೆ ಸರ್ ಸ್ಕಾರ್ಪಿಯೋ ಅಂತ. ಈ ಸ್ಕಾರ್ಪಿಯೋ ನೋಡಬಹುದು, ತುಂಬಾ ಖರ್ಚು ಮಾಡಿದ್ದಾರೆ ಅನ್ಬೋದು ಅಲ್ವಾ ಸರ್ ಇದಕ್ಕೆ? ಹೌದು ಸರ್, ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡಿದ್ದಾರೆ. ಹೊಸ ಟೈಸ್ ಹಾಕ್ಸಿದ್ದಾರೆ, ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ವಿತ್ ಡ್ಯುಯಲ್ ಏರ್ ಬ್ಯಾಗ್ಸ್ ಅಲಾಯ್ಸ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಅಂಡ್ ಲೈಟ್ ಎಲ್ಲ ಹಾಕ್ಸಿದ್ದಾರೆ. ಇಂಟೀರಿಯರ್ ನೋಡಬಹುದು ನಿಮಗೆ ಯಾವ ತರ ಬರುತ್ತೆ. ಅಂಡ್ ಯಾವ ವೇರಿಯಂಟ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಫುಲ್ಲಿ ಟಾಪ್ ಎಂಡ್ ಬರುತ್ತೆ, VLX ಇದು. ಓಕೆ, VLX ಆಗಿರುತ್ತೆ. ಟಾಕಿಂಗ್ ವರ್ಷನ್ ಬರುತ್ತಲ್ಲ ಸರ್ ಅದಕ್ಕೆ? ಹೌದು ಸರ್. ಅಂಡ್ ನೋಡಬಹುದು ಫ್ರಂಟ್ ಪ್ರೊಫೈಲ್ ನಿಮಗೆ ತೋರಿಸ್ತಿದ್ದೀನಿ. ಅಂಡ್ ಫ್ರಂಟ್ ಲೈಕ್ ಫಾರ್ಚುನರ್ ತರ ಕಾಣ್ತಿದೆ ಅಂತ ಹೇಳ್ಬೋದು ಸರ್. ಓಡಿರೋದು ಸರ್ ಇದು? ಸರ್ 1,30,000 ಜಿನಿ ನೋಡಿದೆ. ಗಾಡಿ ಮಾತ್ರ ತುಂಬಾ ಸ್ಮೂತ್ ಇದೆ. ಇಂಜಿನ್ ಎಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ಓನರ್ ಬಂದ್ಬಿಟ್ಟು 3rd ಓನರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 3rd ಓನರ್ ಆಗಿರುತ್ತೆ. ಹಾಗೆ ನೋಡ್ಬೋದು ಅಪ್ಪು ಅವರು ಫೋಟೋ ಬೇರೆ ಹಾಕಿದ್ದಾರೆ. ಅದೊಂದು ಯಾರ್ಯಾರು ಅಪ್ಪು ಫ್ಯಾನ್ ಅನ್ಬೋದು ಸರ್. ಹೌದು. ಓಡಿರೋದು ಅಪ್ರಾಕ್ಸ್ ಎಷ್ಟು ಅಂತ ಹೇಳಿದ್ರೆ? 1,30,000 ನೋಡಿದೆ. ರೆಕಾರ್ಡೆಡ್ ಸಿಗುತ್ತೆ? ಹೌದು, ರೆಕಾರ್ಡೆಡ್ ಇದೆ ಸರ್. ಪ್ರೈಸಿಂಗ್ ಹೋಗೋದ್ರೆ ಎಷ್ಟಾಗುತ್ತೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು 4,45,000 ಇದು ಮಾಡ್ತಾ ಇದೆ ಸರ್. ನೆಗೋಷಿಯಬಲ್ ಆಗುತ್ತೆ ಸರ್? ಸ್ಲೈಟ್ಲಿ ನೆಗೋಷಿಯೇಟ್ ಆಗುತ್ತೆ ಸರ್. ತುಂಬಾ ಚೆನ್ನಾಗಿದೆ ಗಾಡಿ ಮಾತ್ರ. ಏನು ₹1 ಖರ್ಚಿಲ್ಲ. ತಗೊಂಡೋಗ್ಬೇಕು, ಓಡಿಸ್ಕೋಬೇಕು ಬರೀ ಮಾತ್ರ. ಕೆ ಪಾಸಿಂಗ್ ಆಗಿರುತ್ತೆ. 4,45,000. ಹೌದು ಸರ್, 4,40,000 ನೆಗೋಷಿಯಬಲ್ ಪ್ರೈಸ್. 4,40,000 ಗಾಡಿ ಏರ್ ಬ್ಯಾಗ್ ಜೊತೆ ಬರುತ್ತೆ ಸರ್ ಗಾಡಿ ಇದು. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್? ಸರ್ ಫೋರ್ಡ್ ಫಿಗೋ ಇದೆ, 2012 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಗ್ರೇ ಕಲರ್. ಓಕೆ, ಇದ್ರು ನೀವು ಟೈರ್ ಪ್ರೊಫೈಲ್ ನೋಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್. ಡೀಸೆಲ್ ವೇರಿಯಂಟ್ ಅಲ್ಲಿ ಮೈಲೇಜ್ ಆಲ್ಮೋಸ್ಟ್ 20 ಮೇಲೆನೆ ಬರುತ್ತೆ. 20+ ಲಾಂಗ್ ಅಲ್ಲಿ ಆರಾಮಾಗಿ ಸಿಗುತ್ತೆ ನಿಮ್ಗೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. 70,000 ಡ್ರಿವನ್ ಆಗಿದೆ ವೆಹಿಕಲ್. ಓಕೆ, ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ. ಇಂಟೀರಿಯರ್ ನೋಡಬಹುದು, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಫ್ಯಾಬ್ರಿಕ್ ಎಲ್ಲ ಬರುತ್ತೆ. 73,000 ಓಡಿರೋ ಗಾಡಿ. ರೇರ್ ಸೈಡ್ ಮಾತ್ರ ವೆಲ್ ಮೇಂಟೈನ್ ಆಗಿರೋದು. ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ ಸರ್. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್ ಇದಕ್ಕೆ? 260 ಮಾಡ್ಕೊಡ್ತೀನಿ ಸರ್. ಇದು 2,60,000. 60,000 ಆಯ್ತು ಸರ್. ಬನ್ನಿ, ನಿಮ್ ಕಡೆ ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದೀವಿ. ಬನ್ನಿ ಮಾಡೋದ ಏನಾದ್ರು. 2,50,000 ಗೆ ಡೀಸೆಲ್ ವೇರಿಯಂಟ್ ನಿಮ್ಗೆ ಸಿಗ್ತಿರೋದು. ಹಾಗೆ ಬೇಡಪ್ಪ ನಮ್ಗೆ ಪೋಲೋನೇ ಬೇಕು ಅನ್ನೋರಿಗೆ ಪೋಲೋ ಒಂದ್ ಗಾಡಿ ಇರೋದು. TDI ಡೀಸೆಲ್ ವೇರಿಯಂಟ್ ಅಲ್ವಾ ಸರ್ ಇದು? ಹೌದು ಸರ್, ಡೀಸೆಲ್ ಕಂಫರ್ಟ್ ಲೈನ್ ಇದೆ. ಅಡಿಷನಲ್ ಮ್ಯಾಗ್ವಿಲ್ಸ್ ಹಾಕ್ಸಿದ್ದಾರೆ ಇದಕ್ಕೆ. ಓಕೆ, ಅಂಡ್ ಇದು ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಹಾಗೆ ನಿಮ್ಗೆ ಇಂಟೀರಿಯರ್ ಹೈಲೈನ್ ಕಂಫರ್ಟ್ ಲೈನ್ ಸರ್ ಇದು. ಓಕೆ, ಇಂಟೀರಿಯರ್ ಹೋಗಬಹುದು. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಏನು ಹಾಕಿಲ್ಲ. ಅಂಡ್ ಓಡಿರೋದು ಅಪ್ರಾಕ್ಸ್ ಸರ್ ಇದು 97 ಡ್ರಿವನ್ ಆಗಿದೆ. ಇದನ್ನು 97,000 ರೆಕಾರ್ಡೆಡ್ ಸಿಗುತ್ತೆ. ಹೌದು ಸರ್. ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಸರ್? ಇದು ಬಂದ್ಬಿಟ್ಟು 3.5 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 3,50,000. 380 ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ 3.5 ಆಗುತ್ತೆ. ನೆಗೋಷಿಯೇಟ್ ಇರಲ್ಲ. ಡೌನ್ ಪೇಮೆಂಟ್ ಎಷ್ಟು ತರಬೇಕು ಸರ್? ಏನಿಲ್ಲ, ಒಂದು 20-30,000 ತಗೊಂಡ್ಬಂದ್ರೆ ಮಾಡ್ಕೊಡ್ತೀನಿ. ಬರೀ 20,000-30,000 ಪೋಲೋ ಸಿಗುತ್ತಾ? ಹೌದು ಸರ್. ಈ ಗಾಡಿಗೆ ಸರ್? ಸರ್ ಇದಕ್ಕೂ ಅಷ್ಟೇ ಸರ್, 30,000 ತಗೊಂಡ್ಬನ್ನಿ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, 30,000 ತಗೊಂಡ್ಬಂದ್ರೆ ನಿಮ್ಗೆ ಡೀಸೆಲ್ ವೇರಿಯಂಟ್ ಫಿಗೋ ಬೇಕಾ
Polo ಬೇಕಾ? ಸರ್ ಸ್ಕೋಡಾ ರ್ಯಾಪಿಡ್ ಇದೆ 2013 ಮಾಡಲು ಎಲಿಗೆನ್ಸ್ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಇದರಲ್ಲಿ. ಓಕೆ, ಇದರಲ್ಲೂ ನಿಮ್ಗೆ ಟೈರ್ ಪ್ರೊಫೈಲ್ ನೋಡಿ, ಗಾಡಿ ತುಂಬಾ ಚೆನ್ನಾಗಿದೆ ಇದೂನು. ಅಂಡ್ ಇಂಟೀರಿಯರ್ ನಿಮ್ಗೆ ತೋರಿಸ್ತಿದೀನಿ ಯಾವ ತರ ಬರುತ್ತೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಟೈರ್ ಪ್ರೊಫೈಲ್ ಚೆನ್ನಾಗಿದೆ. ಹಾಗೆ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ನಮ್ಗೆ ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ, ಅಂಡ್ ಫ್ರಂಟ್ ಪ್ರೊಫೈಲ್ ನಿಮ್ಗೆ ತೋರಿಸೋದಾದ್ರೆ ಎಲಿಗೆನ್ಸ್ ರ್ಯಾಪಿಡ್ ಓಡಿರೋದು ಅಪ್ರಾಕ್ಸ್ ಸರ್ 97 ಡ್ರಿವನ್ ಆಗಿದೆ ಇದನ್ನು. ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್? ಯಾರು ಕೊಡಬಾರ್ದು ಆ ಪ್ರೈಸಿಂಗ್ ಗೆ ಗಾಡಿ ಕೊಡ್ತೀನಿ ಸರ್. ಸಿಡನ್ ಅದನ್ನು ಡೀಸೆಲ್ ಅಲ್ಲಿ ಟಾಪ್ ಅಂಡ್ ವೇರಿಯಂಟ್, ಸೆಕೆಂಡ್ ಓನರ್ ವೆಹಿಕಲ್, ಥರ್ಡ್ ಫೋರ್ತ್ ಏನು ಇಲ್ಲ. 3,25,000 ಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. 3,25,000 ಗಾಡಿ ಕೊಡ್ತೀನಿ ಸರ್. ಸರ್ ಇನ್ನೊಂದ್ ಸ್ವಲ್ಪ ಕಮ್ಮಿ ಮಾಡಿ ಡೆಡ್ ಲೈನ್ ಪ್ರೈಸ್ ಹೇಳಿ ಸರ್. ಸರ್ ಡೆಡ್ ಲೈನ್ ಹೇಳ್ಬಿಟ್ಟಿರೋದು 3,10,000 ಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. ಹೋಗಿ ಸರ್, ಯಾರು ಕೊಡಬಾರ್ದು ಪ್ರೈಸಿಂಗ್, ಚಾಲೆಂಜ್ ಇದು. ಡೀಸೆಲ್ ವೇರಿಯಂಟ್ ನಿಮ್ಗೆ 3,10,000 ಸಿಗ್ತಿರೋದು. ಅದು ಎಲಿಗೆನ್ಸ್ ಬೇಸಿಕ್ ವೇರಿಯಂಟ್ ಏನು ಎಲ್ಲ ಟಾಪ್ ಅಂಡ್ ವೇರಿಯಂಟ್ ಕೊಡ್ತಾ ಇದ್ದೀನಿ. ಎಸ್, ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್ ಫುಲ್ಲಿ ಟಾಪ್ ಅಂಡ್ ಗಾಡಿ ಟೈಟಾನಿಯಂ ವೇರಿಯಂಟ್ ಆಗಿರುತ್ತೆ. ನಿಮಗೆ A to Z AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು ಏನಿಲ್ಲ ಅಂತ ಕೇಳಿ ಎಲ್ಲ ಬರುತ್ತೆ ಟೈಟಾನಿಯಂ ಅಲ್ಲಿ. ಅಂಡ್ ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಡೀಸೆಲ್ 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಟೈಟಾನಿಯಂ HR ವೆಹಿಕಲ್ ಆಗಿರ್ತದೆ ಇದು. ನಿಮ್ಗೆ ವಿತ್ NOC ಬೇಕಂದ್ರೆ NOC ಜೊತೆ ಕೊಡ್ತೀವಿ ಇದು. ಓಕೆ, ಅಂಡ್ ರೆಕಾರ್ಡೆಡ್ ಸಿಗುತ್ತೆ? ಹಾ, ರೆಕಾರ್ಡೆಡ್ ಸಿಗುತ್ತೆ ಸರ್. ಓನರ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿಗೆ ಸರ್ ಸಿಂಗಲ್ ಪ್ರೈಸ್ ಹೇಳಿ ಸರ್. ವಿತ್ NOC 3,90,000 ಗೆ ವಿತ್ NOC ಮಾಡ್ಕೊಡ್ತೀನಿ ಸರ್. 3,90,000 ಹೌದು ಸರ್. ಎಕೋ ಸ್ಪೋರ್ಟ್ಸ್ ಅದನ್ನು 14 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಡೌನ್ ಪೇಮೆಂಟ್ ಇದು ವಿತ್ ಕೆ ಆದ್ಮೇಲೆ ನಿಮ್ಗೆ ಒಂದು 70,000 ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಹಾಗೆ ತುಂಬಾ ಜನ ಕೇಳ್ತಾರೆ ನಿಮ್ಗೆ ಸ್ವಿಫ್ಟ್ ಗಾಡಿಯಲ್ಲಿ 2 ಗಾಡಿಗಳಿರೋದು, ಅಂಡ್ ಒಂದು DL ಪಾಸಿಂಗ್ ಆಗಿರುತ್ತೆ, ಒಂದು HR ಪಾಸಿಂಗ್. ಇದು ಡಿಸೈರ್, ಇದು ಸ್ವಿಫ್ಟ್ VXI? VXI ಸರ್. ಇದು VXI, ಇದು VXI. ಓಕೆ, ಇದು 2009 ಮಾಡಲು, ಇದು 2010 ಮಾಡಲು. ಇದು ವಿತ್ ಫ್ರೆಶ್ FC 5S FC ಜೊತೆ ಮಾಡ್ಕೊಡ್ತೀನಿ. ಗಾಡಿ ಸಿಂಗಲ್ ಓನರ್ ವೆಹಿಕಲ್, ಗಾಡಿ ಚೆನ್ನಾಗಿದೆ. ಇದು 2010 ಸಿಂಗಲ್ ಓನರ್ ವೆಹಿಕಲ್, ಇದು VXI. ಸೊ 2 ಗಾಡಿ ನಿಮ್ಗೆ ಸಿಂಗಲ್ ಓನರ್ ಗಾಡಿ ಸಿಗುತ್ತೆ. ಓಡಿರೋದು ಎಷ್ಟಾಗಿರುತ್ತೆ ಸರ್ ಅಂದಾಜು? ಸರ್ ಇದು 60,000 ಚೇಂಜ್ ಓಡಿದೆ, ಇದು 70,000 ಚಿಲ್ಲರೆ ಓಡಿದೆ. ಓಕೆ, ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು 2 KA ನಂಬರ್ ಜೊತೆ ನಿಮ್ಗೆ ಒಂದು 2.5 ಗೆ ಮಾಡ್ಕೊಡ್ತೀನಿ ಸರ್. 2,50,000 ಎರಡೂನು ವಿತ್ KA ನಂಬರ್ 2.5 lakhs. ಶಿಫ್ಟ್ ಡೀಸರ್ ಬೇಕಾದ್ರೆ ತಗೊಳ್ಳಿ, ಶಿಫ್ಟ್ ಬೇಕಾದ್ರೂ ತಗೊಳ್ಳಿ. ಇದು 2009 ಮಾಡಲು, 10 ಮಾಡಲು. ಇದು ವಿತ್ ಫ್ರೆಶ್ FC 5S FC ಜೊತೆ ಸಿಗುತ್ತೆ ನಿಮ್ಗೆ. 2,50,000 ನಿಮ್ಗೆ ಡಿಸೈರ್ ಬೇಕಾ ಡಿಸೈರ್ ತಗೊಳ್ಳಿ, ಅಂಡ್ ಸ್ವಿಫ್ಟ್ ಬೇಕಾ ಸ್ವಿಫ್ಟ್ ತಗೊಳ್ಳಿ. 2 ಸಿಂಗಲ್ ಓನರ್ ಆಗಿರುತ್ತೆ ನಿಮ್ಗೆ ಬರೀ 2,50,000. ಹೌದು ಸರ್. ಎಸ್ ಸರ್. ಹಾಗೆ ಮತ್ತೊಂದು ಫೋರ್ಡ್ ಫೀಗೋ ಇರೋದು ಸರ್. ಸರ್ ಇದು 2013 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 90,000 ಡ್ರಿವನ್ ಆಗಿದೆ. ಇದು ಆಚೆ ಕಡೆ ಮೈಗ್ರೇಟೆಡ್ ವೆಹಿಕಲ್, ಬಟ್ KA ಮಾಡಿಸ್ಕೊಡ್ತೀನಿ. ಇದು ಫುಲ್ NOC ಎಲ್ಲ ರೆಡಿ ಇದೆ. ಓಡಿರೋದು ಸರ್ 90,000 ಓಡಿದೆ ಸರ್. 90,000 ರೆಕಾರ್ಡೆಡ್. ಹೌದು ಸರ್. ಟೈಟಾನಿಯಂ ವೇರಿಯಂಟ್ ಇಲ್ಲ ಸರ್, EXI ಬರುತ್ತೆ, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಹೌದು, ಡೀಸೆಲ್ ಸಿಂಗಲ್ ಓನರ್ 2013. ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಗಾಡಿ. ಡೀಸೆಲ್ ಯಾರು ಕೊಡಬಾರ್ದು ಆ ಪ್ರೈಸ್ ಅಲ್ಲಿ ಕೊಡ್ತೀನಿ. ಏನ್ ಕೊಡ್ತೀರಾ ಸರ್ ಪ್ರೈಸಿಂಗ್? ಸರ್ 2.5 ಲಕ್ಷಕ್ಕೆ ವಿತ್ KA ಜೊತೆ ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್ ವೆಹಿಕಲ್ 2,50,000 ಸಿಂಗಲ್ ಓನರ್ ವಿತ್ KA. ಸೂಪರ್ ಸರ್, ಬೆಸ್ಟ್ ಪ್ರೈಸ್. ಅಂಡ್ 2,50,000 ವಿತ್ KA. ಅದು NOC ಗಾಡಿ ಕೊಡ್ತಿಲ್ಲ, ಅಂಡ್ ಡೀಸೆಲ್ ವೇರಿಯಂಟ್ ಆಗಿದೆ. ಹೌದು, ವಿತ್ ಲೋನ್ ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಎಷ್ಟಾಗುತ್ತೆ ಸರ್? 2 lakh ನಿಮ್ಗೆ ಆರಾಮಾಗಿ ಲೋನ್ ಮಾಡಿಸ್ಕೊಡ್ತೀನಿ. 23,000 ತಗೊಬನ್ನಿ ಸರ್, ಲೋನ್ ಮಾಡಿಸ್ಕೊಡ್ತೀನಿ. ನಮಗೆ ಕರ್ನಾಟಕ ಪಾಸಿಂಗ್ ಗಾಡಿ ಬೇಕು, ಉತ್ತರ ಕರ್ನಾಟಕದಲ್ಲಿ ನೋಡೋರಿಗೆ KA 22 ಪಾಸಿಂಗ್, ಬೆಳಗಾಂ ಪಾಸಿಂಗ್ ಆಗಿರುತ್ತೆ ಸರ್. ಇದು ಯಾವ ಮಾಡಲ್ ಸರ್ ಇದು? ಸರ್ Fiat Punto 2010 ಮಾಡಲು ಸಿಂಗಲ್ ಓನರ್ ಗಾಡಿ. ಇದೂನು ಗಾಡಿ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ನಿಮ್ಗೆ ಶಿಫ್ಟ್ ಇಂಜಿನ್ ಬರುತ್ತೆ, ಮೇಂಟೆನೆನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ. ಓಕೆ, ಟೈರ್ ಕಂಡೀಷನ್ಸ್ ಎಲ್ಲ ನೋಡ್ಕೊಳ್ಳಿ, ಕಾಂಟಿನೆಂಟಲ್ ಟೈರ್ಸ್ ಇದೆ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. ಇಂಟೀರಿಯರ್ ಹೋದ್ರೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಡಿರೋದು ಎಷ್ಟಾಗಿರುತ್ತೆ? 1,06,000 ನೋಡಿದ್ ಸರ್ ಜಿನಿನ್. ಓಕೆ, 1 lakh ಜೆನ್ಯೂನ್ ರೆಕಾರ್ಡ್ ಸಿಗುತ್ತೆ ಸರ್ ಇದು? ರೆಕಾರ್ಡೆಡ್ ಸರ್. ಇದು ಬ್ಯಾಕ್ ಪ್ರೊಫೈಲ್ ನಿಮ್ಗೆ ತೋರಿಸಬಹುದು. ಬ್ಯಾಕ್ ಪ್ರೊಫೈಲ್ ನೋಡೋದು ಚೆನ್ನಾಗಿದೆ. ಬ್ಯಾಕ್ ವೈಫರ್, ಡಿಫೋಗರ್ ಎಲ್ಲ ಬರುತ್ತೆ ಇದ್ರಲ್ಲೂ. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು ಬರೀ ಡೀಸೆಲ್ ವೆಹಿಕಲ್ ನಿಮ್ಗೆ 2,30,000 ರೂಪಾಯಿಗೆ ವಿತ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀನಿ ಸರ್. 2,30,000 ಗೆ ವಿತ್ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಎಲ್ಲ ಮಾಡ್ಕೊಡ್ತೀನಿ. ಎಕ್ಸ್ಟ್ರಾ ಚಾರ್ಜಸ್ ಏನು ಬರಲ್ಲ.